ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಭವಂತು. ಈ ಹಿಂದೆ ನಾವು ಧೌಮ್ಯ ಮಹರ್ಷಿಗಳ ಇಬ್ಬರು ಶಿಷ್ಯರ ಗುರುಭಕ್ತಿಯ ಬಗ್ಗೆ ಕೇಳಿದ್ವಿ. ಉಪಮನ್ಯು ಮತ್ತು ಆರುಣಿ ಅಂತ. ಅದರಂತೆ ಇನ್ನೊಬ್ಬ ಶಿಷ್ಯರು ವೇದ ಅಂತ. ಆ ವೇದ ಅನ್ನುವಂತಹ ಹೆಸರಿನ ಶಿಷ್ಯ ಅವರು ಕೂಡ ವಿಶೇಷವಾಗಿ ಗುರುಗಳಾದ ಧೌಮ್ಯಾಚಾರ್ಯರ ಶಿಷ್ಯನಾಗಿದ್ದು ವಿಶೇಷ ಸೇವೆಯನ್ನು ಮಾಡಿ ಅವರಿಂದ ಪೂರ್ಣ ಅನುಗ್ರಹವನ್ನು ಪಡೆದು ಧೌಮ್ಯರ ಮಾತಿನಂತೆ ತನ್ನ ವಿದ್ಯಾರ್ಥಿ ಅವಸ್ಥೆಯನ್ನು ಮುಗಿಸಿಕೊಂಡು ತಾವು ತನ್ನ ಊರಿಗೆ ಬಂದು ತನ್ನ ಆಶ್ರಮಕ್ಕೆ ತಾನು ಬೇರೊಂದು ಅರಣ್ಯದಲ್ಲಿ ಆಶ್ರಮವನ್ನು ಮಾಡಿಕೊಂಡಿದ್ದು ಅಲ್ಲಿ ನಿತ್ಯವೂ ವೇದಾಂತಗಳ ಪಾಠಗಳನ್ನು ಹೇಳುವಂತಹ ಕಾರ್ಯವನ್ನು ವೇದ ಅನ್ನುವಂತಹ ವ್ಯಕ್ತಿ ಅವರು ನಡೆಸ್ತಾ ಇದ್ದರು. ಆ ವೇದರು ತಾನು ತನ್ನ ವಿದ್ಯಾರ್ಥಿ ಅವಸ್ಥೆಯಲ್ಲಿ ಗುರುಕುಲದಲ್ಲಿ ಇದ್ದಾಗ ಬಹಳಷ್ಟು ಶ್ರಮಪಟ್ಟು ಶೀತ ಉಷ್ಣ ಹಸಿವು ಬಾಯಾರಿಕೆ ಏನು ದ್ವಂದ್ವಗಳಿವೆಯೋ ಅದನ್ನೆಲ್ಲ ಸಹನೆ ಮಾಡಿಕೊಂಡು ವೇದ ವಿದ್ಯೆಯನ್ನು ಅಭ್ಯಾಸವನ್ನು ಮಾಡಿದವರು. ಗುರುಕುಲ ವಾಸದ ಕಷ್ಟ ಏನು ಅಂತ ತಿಳಿದವರು ವೈದ್ಯರು. ಅದಕ್ಕೋಸ್ಕರ ಆ ವೇದರು ಪರಮ ಕರುಣಾಮೂರ್ತಿ ತಾನು ವೇದ ಪಾಠಶಾಲೆಯನ್ನ ಅಂತ ಆರಂಭ ಮಾಡಿದಾಗ ತನ್ನಲ್ಲಿ ವಿದ್ಯಾರ್ಥಿಗಳು ಅಂತೇನೇನು ಬರ್ತಾ ಇದ್ರೋ ಅವರಿಗೆ ಹೆಚ್ಚು ಶ್ರಮ ಕೊಡುವ ಕೆಲಸವನ್ನು ಮಾಡಲಿಲ್ಲ. ಕಷ್ಟದ ಕಾರ್ಯವನ್ನು ಶಿಷ್ಯರಿಗೆ ಹೇಳ್ತಾ ಇರಲಿಲ್ಲ. ಅಂತಹ ಶಿಷ್ಯ ವಾತ್ಸಲ್ಯ ಆ ವೈದ್ಯರಲ್ಲಿ ಇತ್ತು. ಇಂತಹ ವೇದ ಬ್ರಾಹ್ಮಣ ಕೆಲವು ಕಾಲಾನಂತರದಲ್ಲಿ ಜನಮೇಜಯ ಮಹಾರಾಜ ಮತ್ತು ಪೌಷ್ಯ ಮಹಾರಾಜ ಇವರಿಬ್ಬರಿಗೆ ಉಪಾಧ್ಯಾಯನ ಸ್ಥಾನವನ್ನು ತುಂಬಿ ಅನೇಕ ಮಹತ್ವದ ಕಾರ್ಯವನ್ನು ಅವರು ನಿರ್ವಹಣೆ ಮಾಡಬೇಕಾದಂತಹ ಪ್ರಸಂಗ ಬರುತ್ತೆ. ಹೀಗೆ ಇರುವಾಗ ಒಂದು ಬಾರಿ ಕೆಲವು ಮಾಸಗಟ್ಟಲೆ ಅವರು ಮನೆಯನ್ನು ಬಿಟ್ಟು ಹೋಗಬೇಕಾದ ಪ್ರಸಂಗ ಬರುತ್ತೆ. ಆಶ್ರಮದಿಂದ ದೂರ ಇರಬೇಕಾದಂತಹ ಸನ್ನಿವೇಶ ಇರುತ್ತೆ. ಆಗ ಅದಕ್ಕೆ ಅವರು ವೈದ್ಯರು ತನ್ನಲ್ಲಿ ಅಧ್ಯಯನ ಮಾಡ್ತಾ ಇದ್ದಂತಹ ಹಿರಿಯ ಒಬ್ಬ ವಿದ್ಯಾರ್ಥಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಹೋಗ್ತಾರೆ. ಆ ಹಿರಿಯ ವಿದ್ಯಾರ್ಥಿಯ ಹೆಸರು ಉತ್ತಂಕ ಅಂತ. ಉತ್ತಂಕ ನಾಮಾನಂ ಶಿಷ್ಯಂ ನಿಯೋಜಯಾಮಾಸ. ಆ ಉತ್ತಂಕ ಎಂಬ ಹೆಸರಿನ ಶಿಷ್ಯನನ್ನು ಈ ಕೆಲಸದಲ್ಲಿ ನಿಯೋಜನೆಯನ್ನು ಮಾಡಿದರು. ಆಶ್ರಮದ ಮೇಲ್ವಿಚಾರಣೆಯನ್ನು ಪೂರ್ಣವಾಗಿ ನೀನು ನೋಡಬೇಕು ಅಂತ ಹೇಳಿ ತಾವು ದೂರಕ್ಕೆ ಹೋಗಿದ್ದರು ವೈದ್ಯರು. ಆ ವೈದ್ಯರ ಉದ್ದೇಶ ಎರಡೂ ಕೂಡ ಇತ್ತು.
ಒಂದು ಉಪಾಧ್ಯಾಯತನದಿಂದ ಮಾಡಬೇಕಾದ ಕಾರ್ಯದ ಒತ್ತಡ ಇತ್ತು, ಹಾಗಾಗಿ ದೂರ ಇದ್ದರು. ಎರಡನೆಯದು, ಆ ಉತ್ತಂಕನ ಪರೀಕ್ಷೆಯೂ ಕೂಡ ಹೇಗೆ ನಿರ್ವಹಣೆ ಮಾಡ್ತಾನೆ, ಆ ಆಶ್ರಮವನ್ನು ಅವನು ಎಷ್ಟೊಂದು ಜವಾಬ್ದಾರಿಯಿಂದ ಕೆಲಸ ಕಾರ್ಯಗಳನ್ನು ನೋಡಿಕೊಳ್ಳುತ್ತಾನೆ, ಈ ಮೊದಲಾದಂತಹ ಒಂದು ಪರೀಕ್ಷೆಯನ್ನು ಮಾಡುವಂತಹ ಉದ್ದೇಶವೂ ಕೂಡ ವೈದ್ಯರಿಗೆ ಇತ್ತು. ಅದರಲ್ಲಿ ಅವನು ಉತ್ತಂಕರು ಬಹಳ ವಿಶಿಷ್ಟವಾಗಿ ದಕ್ಷತೆಯಿಂದ ಆಶ್ರಮದ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದರು. ಅಷ್ಟೇ ಅಲ್ಲ, ಅವರು ಬ್ರಹ್ಮಚರ್ಯದ ಪರೀಕ್ಷೆಯಲ್ಲಿ ಒಳಗಾಗುವಂತಹ ಪ್ರಸಂಗ ಬರುತ್ತೆ. ಆದರೆ ಅತ್ಯಂತ ಧೈರ್ಯದಿಂದ ಬ್ರಹ್ಮಚರ್ಯದ ಪಾಲನೆಯನ್ನು ಮಾಡಿಕೊಂಡು ಬರ್ತಾರೆ ಉತ್ತಂಕರು. ಅದರ ಫಲವಾಗಿ ಗುರುಗಳಿಗೆ ಬಹಳ ಸಂತೋಷ ಆಗುತ್ತೆ. ಉತ್ತಂಕನಿಗೆ ವಿಶಿಷ್ಟವಾಗಿ ಅನುಗ್ರಹವನ್ನು ಮಾಡಿ ಆ ಬ್ರಹ್ಮಚರ್ಯದ ಪರಿಪಾಲನೆ ಮಾಡಿದ್ದಕ್ಕಾಗಿ ಮತ್ತು ಗುರುಕುಲವನ್ನು ಚೆನ್ನಾಗಿ ನಿರ್ವಹಣೆ ಮಾಡಿದ್ದಕ್ಕಾಗಿ ಅವರ ತಲೆ ಮೇಲೆ ಕೈಯಿಟ್ಟು ಪೂರ್ಣ ಆಶೀರ್ವಾದವನ್ನು ಮಾಡಿ ವೇದವಿದ್ಯೆ ನಿನಗೆ ಫಲಿಸಲಿ ಅಂತ ಅನುಗ್ರಹವನ್ನು ಮಾಡಿ ಉತ್ತಂಕನನ್ನು ಮನೆಗೆ ಬೀಳ್ಕೊಡುತ್ತಾರೆ. ಇನ್ನು ನೀನು ನಿಮ್ಮ ಮನೆಗೆ ಹೋಗಿ ಬರಬಹುದು ಅಂತ ಹೇಳುತ್ತಾರೆ. ಆಗ ಉತ್ತಂಕ ಗುರುಗಳನ್ನು ಕೇಳಿಕೊಳ್ತಾನೆ. ಗುರುಗಳೇ, ವೇದವಿದ್ಯೆ ಅದು ನಮಗೆ ಫಲವನ್ನು ಕೊಡಬೇಕಾದ್ರೆ, ಬ್ರಹ್ಮವಿದ್ಯೆ ಅಧ್ಯಯನ ಮಾಡಿದ ಮೇಲೆ ಅದು ನಮಗೆ ಫಲವನ್ನು ಕೊಡಬೇಕಾದರೆ, ಶಿಷ್ಯನಾದವನು ಗುರುಗಳಿಂದ ಉಪಕೃತನಾದಂತಹ ಶಿಷ್ಯ ಗುರುದಕ್ಷಿಣೆ ಅಂತ ಕೊಡಬೇಕು. ಅಂದಾಗಲೇ ಅದು ಫಲವನ್ನು ಕೊಡುತ್ತೆ. ಹಾಗಾಗಿ ನಾನು ನಿಮ್ಮ ಅಪೇಕ್ಷೆ ಏನಾದರೂ ಇದ್ದೆ ಹೇಳಿ, ಅದನ್ನು ನಾನು ಪೂರ್ಣ ಮಾಡಿ ಗುರುದಕ್ಷಿಣಾ ರೂಪದಲ್ಲಿ ಕೊಟ್ಟು ನಾನು ಮರಳಿ ಹೋಗ್ತೇನೆ ಅಂತ. ಗುರುಗಳಂದರು ವೈದ್ಯರು, ನೋಡು ಉತ್ತಂಕ, ನನಗೆ ಯಾವ ಅಪೇಕ್ಷೆ ಇಲ್ಲ, ನನಗೇನು ಬೇಕಿಲ್ಲ, ನೀನು ಚೆನ್ನಾಗಿ ಅಧ್ಯಯನ ಮಾಡಿದ್ದೀಯಾ, ಅಷ್ಟೇ ಸಾಕು, ಸಂತೋಷ, ಹೋಗಿ ಬಾ ಅಂತ. ಆದರೆ ಉತ್ತಂಕ ಬಿಡಲಿಲ್ಲ. ಏನಾದರೂ ಗುರುದಕ್ಷಿಣೆ ನಾನು ಕೊಟ್ಟೇ ಹೋಗ್ತೇನೆ ಅಂತ ಹಠಕ್ಕೆ ಬಿದ್ದ. ಆಗ ಗುರುಗಳಂದರು, ನನಗೇನು ಅಪೇಕ್ಷೆ ಇಲ್ಲಪ್ಪ, ನನ್ನ ಹೆಂಡತಿಯನ್ನು ಕೇಳು, ಅವಳನ್ನು ವಿಚಾರ ಮಾಡು, ಅವಳಿಗೇನು ಬೇಕೋ ಅದನ್ನು ತಂದು ಕೊಡು, ಅದೇ ನನಗೆ ಗುರುದಕ್ಷಿಣೆ ಕೊಟ್ಟಂತೆ ಅಂತ. ಆ ಪ್ರಕಾರ ಉತ್ತಂಕನು ವೈದ್ಯರ ಹೆಂಡತಿ ಅವರ ಬಳಿಗೆ, ಗುರುಪತ್ನಿಯ ಬಳಿಗೆ ಹೋಗಿ ನಮಸ್ಕರಿಸಿ ಕೇಳಿದ, ತಾಯಿ, ನಾನು ಗುರುದಕ್ಷಿಣೆಯನ್ನು ಕೊಡಬೇಕಿದೆ, ಗುರುಗಳ ಆಜ್ಞೆ ಇದೆ, ನಿಮ್ಮ ಅಪೇಕ್ಷೆ ಏನಿದೆಯೋ ಅದನ್ನು ನಾನು ಪೂರ್ಣ ಮಾಡುತ್ತೇನೆ, ಯಾವುದೇ ವಸ್ತು ಬೇಕಿದ್ದರೂ ಕೂಡ ಹೇಳಿ, ನಾನು ಅದನ್ನು ತಂದು ನಿಮಗೆ ಅರ್ಪಣೆ ಮಾಡಿ ನನ್ನ ಮನೆಗೆ ಹೋಗ್ತೇನೆ ಅಂತ. ಆಗ ಆ ಗುರುಪತ್ನಿ ಕೇಳಿದರು, ಗಚ್ಚ ಪೌಷ್ಯಂ ಪ್ರತಿ ರಾಜಾನಂ ಕುಂಡಲೆ ಭಿಕ್ಷಿತುಂ ತಸ್ಯ ಕ್ಷತ್ರಿಯ ಪಿನದ್ಧೇ ಅಂತ. ನೋಡು ಉತ್ತಂಕ, ಗುರುದಕ್ಷಿಣೆಯಾಗಿಯೇ ನೀನು ನನಗೆ ಏನಾದರೂ ಕೊಡುವುದು ಅಂತ ಅಪೇಕ್ಷೆ ಇದ್ದರೆ ಈ ಕೆಲಸವನ್ನು ಮಾಡಬೇಕು ನೀನು. ಏನು ಅಂದರೆ, ಪೌಷ್ಯ ಅಂತ ಒಬ್ಬ ರಾಜ ಇದ್ದಾನೆ. ಆ ಪೌಷ್ಯ ರಾಜನ ಬಳಿಗೆ ನೀನು ಹೋಗು. ಅವನ ಹೆಂಡತಿ ಮಹಾನ್ ಪತಿವ್ರತೆ. ಆ ಪತಿವ್ರತೆಯಾದಂತಹ ಪೌಷ್ಯರಾಜನ ಹೆಂಡತಿಯ ಕಿವಿಗಳಲ್ಲಿ ಕುಂಡಲಗಳಿವೆ. ಅವಳು ನಿತ್ಯ ಧಾರಣೆ ಮಾಡುವಂತಹ ಅನರ್ಘ್ಯವಾದಂತಹ ಕುಂಡಲಗಳು. ಅವುಗಳನ್ನು ಕೇಳಿ ತಂದು ನನಗೆ ಕೊಡು, ಅದನ್ನು ನಾನು ಹಾಕ್ಕೊಳ್ಬೇಕು, ಇದೇ ನನಗೆ ಅಪೇಕ್ಷೆ. ಅಷ್ಟೇ ಅಲ್ಲ, ಇವತ್ತಿಗೆ ಸರಿಯಾಗಿ ಮುಂದೆ 4ನೆಯ ದಿವಸಕ್ಕೆ ಬರಲಿರುವ 4ನೆಯ ದಿವಸದಲ್ಲಿ ಮನೆಯಲ್ಲಿ ಒಂದು ಉತ್ಸವ ಇದೆ. ಆ ಉತ್ಸವದಲ್ಲಿ ಅನೇಕ ಜನರು, ಅತಿಥಿಗಳು, ಬ್ರಾಹ್ಮಣರು ಬರುವವರು ಇದ್ದಾರೆ. ಅವರಿಗೆ ನಾನು ಊಟಕ್ಕೆ ಅಂತ ಬಡಿಸುವಾಗ, ಅವರ ಮಧ್ಯದಲ್ಲಿ ನಾನು ಸಂಚಾರವನ್ನು ಮಾಡುವಾಗ, ನಾನು ಆ ಉತ್ತಂಕನ ಪೌಷ್ಯರಾಜನ ಹೆಂಡತಿ ಏನು ರಾಣಿ ಇದ್ದಾಳೆ, ಅವಳ ಕಿವಿಯಲ್ಲಿ ಇರುವ ಆಭರಣಗಳೇನು ಕುಂಡಲಗಳು, ಅವುಗಳನ್ನು ನಾನು ಹಾಕಿಕೊಳ್ಳಬೇಕು ಅನ್ನುವಂತಹ ಅಪೇಕ್ಷೆ ನನಗೆ ಇದೆ.
ಆ ಮೂಲಕವಾಗಿ ನಾನು ಎಲ್ಲರ ಜೊತೆಯಲ್ಲಿ ಸೇರಬೇಕು ಅನ್ನುವುದು ನನಗೆ ಅಪೇಕ್ಷೆ ಇದೆ, ನೀನು ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ಹಾಗೇ ಆಗಲಿ ಎಂದರು ಉತ್ತಂಕರು. ಅದರಂತೆ ಉತ್ತಂಕ ಹೊರಟ ಪೌಷ್ಯರಾಜನ ನಗರಕ್ಕೆ, ಅವನ ಊರಿನ ಕಡೆಗೆ ಹೊರಟಿದ್ದಾನೆ. ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಒಂದು ಬಹಳ ಎತ್ತರದ ವೃಷಭ ದನ ಕಂಡು ಬಂತು. ಋಷಭಂ ಅತಿ ಪ್ರಮಾಣಂ, ದೊಡ್ಡ ಎತ್ತರದ ಬಲಿಷ್ಠವಾದಂತಹ ಒಂದು ಋಷಭ ಕಂಡು ಬಂತು. ತಮ್ಮ ಅಧಿರೂಢಂಚ ಪುರುಷಂ ಅತಿ ಪ್ರಮಾಣಂ, ಅದರ ಮೇಲೆ ಹತ್ತಿ ಕುಳಿತಂತಹ ಬಹಳ ಎತ್ತರದ ಬಲಿಷ್ಠನಾದ ಮತ್ತೊಬ್ಬ ಪುರುಷ ಇದ್ದ. ಅವರಿಬ್ಬರನ್ನು, ಆ ದನದ ಮೇಲೆ ಕುಳಿತಂತಹ ವ್ಯಕ್ತಿಯನ್ನ ಉತ್ತಂಕ ನೋಡಿದ. ಸ ಪುರುಷಃ ಉತ್ತಂಕಂ ಅಭ್ಯಭಾಷತೆ. ಆ ಋಷಭದ ಮೇಲೆ ಕುಳಿತು ಬಂದಂತಹ ಪುರುಷನಾದವನು ಉತ್ತಂಕನಿಗೆ ಹೇಳಿದ, ಮಾತಾಡಿಸ್ತಾನೆ. ಭೋ ಉತ್ತಂಕ ಏತತ್ ಪುರೀಶಂ ಅಸ್ಯ ಋಷಭಸ್ಯ ಭಕ್ಷಯಸ್ವ ಇತಿ. ನೋಡೋ ಉತ್ತಂಕ, ಈ ಋಷಭ ಏನಿದೆ ಇದರ ಗೋಮಯ ಏನಿದೆ, ಅದರ ಪುರೀಶ, ಅದನ್ನು ನೀನು ತಿನ್ನಬೇಕು. ಇದರ ಮೂತ್ರವನ್ನು ನೀನು ಕುಡಿಬೇಕು. ಈ ದನದ ಗೋಮಯ, ಈ ದನದ ಗೋಮೂತ್ರ ಎರಡನ್ನೂ ನೀನು ಸ್ವೀಕಾರವನ್ನು ಮಾಡು ಅಂತ ಹೇಳಿದರಂತೆ. ಅದಕ್ಕೆ ಉತ್ತಂಕ ಅಂದ, ಇದೇನಿದು ನೈಚ್ಛತ್, ನನಗೆ ಬೇಕಿಲ್ಲ, ನನಗೆ ಅಪೇಕ್ಷೆ ಇಲ್ಲ, ನಾನು ಹಾಗೆ ಮುಂದೆ ಹೋಗಬೇಕು, ಕೆಲಸದ ಒತ್ತಡ ಇದೆ, ನಾನು ಮುಂದೆ ಹೋಗಬೇಕಿದೆ ಎಂದನಂತ ಉತ್ತಂಕ. ಸ ಏವ ಮುಕ್ತಃ ಬಾಢಂ ಇತ್ಯುಕ್ತ್ವಾ ತಮಾಹ ಪುರುಷಃ ಭೂಯೋ ಭಕ್ಷಯಸ್ವ ಉತ್ತಂಕ ಮಾ ವಿಚಾರಯ ಉಪಾಧ್ಯಾಯೇನಾಪಿತೆ ಭಕ್ಷಿತಂ ಪೂರ್ವಂ ಇತಿ. ಅದಕ್ಕೆ ಆ ದಿವ್ಯ ಪುರುಷ ಹೇಳಿದ, ಹೇಗಾದರೂ ಮಾಡಿ ಈ ಹುಡುಗನಿಗೆ ತಿನ್ನಿಸಲೇಬೇಕು, ಗೋಮಯವನ್ನು ಗೋಮೂತ್ರವನ್ನು ಕುಡಿಸಲೇಬೇಕು ಇವನಿಂದ ಅಂತ ಆಲೋಚಿಸಿ ಒಂದು ಉಪಾಯವನ್ನು ಮಾಡಿದ. ಅವನು ಹೇಳಿದ, ನೋಡು ಉತ್ತಂಕ, ಈ ಗೋಮಯ, ಈ ಗೋವಿನ, ಈ ಋಷಭದ ಗೋಮಯವನ್ನು ನಿಮ್ಮ ಗುರುಗಳು ತಿಂದಿದ್ದಾರೆ, ಇದರ ಮೂತ್ರವನ್ನು ನಿಮ್ಮ ಗುರುಗಳು ಕೂಡ ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ಅದೇ ಗುರುಗಳು ಮಾಡಿದ್ದಾರೆ ಎಂದ ಮೇಲೆ ಶಿಷ್ಯನೂ ಕೂಡ ಕೆಲಸವನ್ನು ಮಾಡಬೇಕು. ನೀನು ಇದರ ಗೋಮಯ ಗೋಮೂತ್ರವನ್ನು ಕುಡಿದು ತಿಂದು ಮಾಡಬೇಕು ಅಂತ ಹೇಳ್ತಾನೆ. ಆಗ ಉತ್ತಂಕನಿಗೆ ಗುರುಗಳನ್ನು ಯಾವಾಗ ಸ್ಮರಣೆ ಮಾಡಿದನೋ ಆ ದಿವ್ಯ ಪುರುಷ, ಆಗಬಹುದು ಅಂದ. ಏನೋ ದೊಡ್ಡವರು ಹೇಳ್ತಾರೆ, ಹಿಂದೆ ನಮ್ಮ ಗುರುಗಳು ಮಾಡಿದ್ದು ಅವಶ್ಯ ನಾನು ಮಾಡುತ್ತೇನೆ ಅಂತ ಹೇಳಿದ. ಆ ಪ್ರಕಾರ ಆ ಋಷಭದ ಮೂತ್ರ ಮತ್ತು ಪುರೀಶ ಅಂದರೆ ಗೋಮಯ ಗೋಮೂತ್ರಗಳನ್ನು ಎರಡನ್ನು ಕುಡಿದು ತಿಂದು ಸಂಭ್ರಮದಿಂದ ಉತ್ಥಿತಃ ಏವ ಆಪಃ ಅನುಪಸ್ಪೃಶ್ಯ ಪ್ರತಸ್ಥೆ, ತಕ್ಷಣಕ್ಕೇನೆ ಹಾಗೇ ನಿಂತಲ್ಲೇನೆ ಅವನು ತಿಂದು ಕುಡಿದು ಹಾಗೇ ಮುಂದೆ ಹೊರಟು ಬಿಟ್ಟ. ಆಚಮನವನ್ನು ಮಾಡಲಿಲ್ಲ, ನೀರನ್ನು ಸ್ಪರ್ಶಿಸಲಿಲ್ಲ, ಆಚಮನ ಮಾಡದೆ ಹಾಗೆ ಮುಂದೆ ಹೊರಟು ಹೋದ ಅಂತ ಹೇಳ್ತಾರೆ. ಈ ಸನ್ನಿವೇಶವನ್ನು ನೀವು ಎಲ್ಲರೂ ಕೂಡ ಚೆನ್ನಾಗಿ ಗಮನಿಸಬೇಕು. ಮುಂದೆ ಏನು ಅಂತ ಹೇಳಿಕ್ಕೆ ಹೋಗ್ತಾರೆ. ಇಷ್ಟಾಯಿತು, ಆ ಹುಡುಗನಿಗೆ ಉತ್ತಂಕನಿಗೆ ಗುರುದಕ್ಷಿಣೆ ಕೊಡಬೇಕಿದೆ, ಇನ್ನು 4ನೆಯ ದಿವಸಕ್ಕೆ ತಂದು ಅದನ್ನು ಗುರು ಪತ್ನಿಗೆ ಕೊಡಬೇಕಿದೆ ಕುಂಡಲಗಳನ್ನು. ಹಾಗಾಗಿ ಅವಸರದಲ್ಲಿ ಮುಂದೆ ಹೊರಟು ಬಿಟ್ಟ ಅವನು. ಸಾಮಾನ್ಯವಾಗಿ ಪದ್ಧತಿ ಏನಿದೆ, ನಿಯಮ ಏನಿದೆ ಅಂದರೆ, ಏನಾದರೂ ತಿಂದ ಮೇಲೆ, ಊಟ ಎಲ್ಲ ಮುಗಿದ ಮೇಲೆ ಆಚಮನ ಮಾಡಬೇಕು ತಾನೆ. ಕುಳಿತು ಆಚಮನವನ್ನು ಮಾಡಿ ಆನಂತರ ಮುಂದೆ ಹೋಗಬೇಕು. ಆ ಆಚಮನವಾದದ್ದು ನಮ್ಮನ್ನು ಶುದ್ಧಿ ಮಾಡುತ್ತೆ, ಇದು ನಿಯಮ. ಆದರೆ ಅವನ ಅವಸರದಲ್ಲಿ ಅಪಹ ಅನುಪಸ್ಪೃಶ್ಯ ಪ್ರತಸ್ಥೆ, ನೀರನ್ನು ಅಂದರೆ ಆಚಮನವನ್ನು ಮಾಡದಂತೆ ಅವನು ಹಾಗೆ ಮುಂದೆ ಹೊರಟು ಬಿಟ್ಟ ಅಂತ. ಆಚಮನ ಊಟ ಆದ ಮೇಲೆ ಆಚಮನ ಮಾಡದೇ ಇದ್ದದ್ದರ ಫಲ ಏನಾಯಿತು
ಅನ್ನುವುದನ್ನು ಮುಂದೆ ಹೇಳುತ್ತೆ ನೋಡಿ. ತಂ ಪ್ರತಿ ಉವಾಚ ಪೌಷ್ಯ, ಅಂದರೆ ಅವನು ರಾಜನ ಮನೆಗೆ ಬಂದ. ಪೌಷ್ಯನ ಮನೆಗೆ ಉತ್ತಂಕ ನೇರವಾಗಿ ಅವಸರವಾಗಿ ಬರ್ತಾನೆ. ಆಸನದಲ್ಲಿ ಕುಳಿತಿದ್ದ, ಅರಮನೆಯಲ್ಲಿ ಕುಳಿತಿದ್ದ ಪೌಷ್ಯರಾಜ ಉತ್ತಂಕ ಬಂದ ಕೂಡಲೇ ಬಹಳ ಪ್ರೀತಿಯಿಂದ ಗೌರವಪೂರ್ವಕವಾಗಿ ವೈದರ ಶಿಷ್ಯ ಅಂತ ಹೇಳಿ ಬರಮಾಡಿಕೊಂಡ, ಸ್ವಾಗತವನ್ನು ಹೇಳಿದ ಮತ್ತು ಕೇಳಿದ. ಭಗವನ್ ಪೌಷ್ಯ ಖಲು ಅಹಂ ಕಿಂ ಕರವಾಣೀತಿ. ಪೂಜ್ಯರೇ, ಉತ್ತಂಕರೇ, ನಾನು ನಿಮ್ಮ ಸೇವೆಯನ್ನು ಏನು ಮಾಡಲಿ ಹೇಳಿ. ಉತ್ತಂಕರು ಮೊದಲು ಆ ಪೌಷ್ಯರಾಜನನ್ನು ವೇದೋಕ್ತವಾದ ಮಂತ್ರಗಳಿಂದ ಆಶೀರ್ವಾದವನ್ನು ಮಾಡಿ ಅಭಿನಂದನೆಗಳನ್ನೆಲ್ಲ ಮಾಡಿ ಆಮೇಲೆ ಹೇಳಿದ, ನೋಡು ರಾಜನ್, ನನ್ನ ಗುರುಪತ್ನಿ ಅಪೇಕ್ಷೆ ಪಟ್ಟಿದ್ದಾಳೆ, ನಿನ್ನ ಹೆಂಡತಿ ಧಾರಣೆ ಮಾಡಿದ ಕುಂಡಲಗಳು, ಕರ್ಣಕುಂಡಲಗಳು ಅವುಗಳು ಬೇಕಂತೆ. ಅದಕ್ಕೋಸ್ಕರ ನಾನು ಕೇಳಿ ತೆಗೆದುಕೊಂಡು ಹೋಗಬೇಕು ಅಂತ ಬಂದಿದ್ದೇನೆ. ದಯಮಾಡಿ ಆ ಕರ್ಣಕುಂಡಲಗಳನ್ನು ನನಗೆ ಕೊಡಿಸು. ಉತ್ತಂಕರು ಆ ಪೌಷ್ಯರಾಜನಿಗೆ ಹೇಳುತ್ತಾರೆ. ಪೌಷ್ಯರಾಜ ಹೇಳಿದ, ಬಹಳ ಸಂತೋಷ, ಅಪೇಕ್ಷೆ ಪಟ್ಟಿದ್ದಾರೆ ಬ್ರಾಹ್ಮಣರು, ಋಷಿಗಳ ಅಪೇಕ್ಷೆ ಪಟ್ಟಿದ್ದಾರೆ, ಋಷಿಪತ್ನಿ ಅಪೇಕ್ಷೆ ಪಟ್ಟಿದ್ದಾಳೆ, ಸಂತೋಷ, ಹೋಗ್ರಿ. ಇಲ್ಲೇ ಹತ್ತಿರದಲ್ಲಿ ಅಂತಃಪುರಂ ಕ್ಷತ್ರಿಯ ಯಾಚ್ಯತಾಂ ಇತಿ, ಇಲ್ಲೇ ಅಂತಃಪುರದ ಒಳಗೆ ನನ್ನ ಹೆಂಡತಿ ಇದ್ದಾಳೆ, ಅವಳನ್ನು ಹೋಗಿ ಕೇಳಿ, ಅವಳು ನಿಮಗೆ ಅವಶ್ಯವಾಗಿ ಕೊಡುತ್ತಾಳೆ. ಆ ಮಾತಿನ ಪ್ರಕಾರ ಉತ್ತಂಕರು ನೇರವಾಗಿ ಅಂತಃಪುರದ ಬಳಿಗೆ ಬಂದರು. ಆ ಅಂತಃಪುರದಲ್ಲಿ ರಾಣಿ ಇದ್ದಾಳೆ ಅಂತ ಭಾವಿಸಿ ಹೋಗ್ತಾರೆ. ಆದರೆ ಎಲ್ಲಿ ನೋಡಿದರೂ ರಾಣಿ ಕಣ್ಣಿಗೆ ಕಾಣಿಸಲೇ ಇಲ್ಲ. ಕ್ಷತ್ರಿಯಾಂ ನಾಪಶ್ಯತ್. ಬಹಳ ಬೇಸರ ಆಯಿತು ಉತ್ತಂಕನಿಗೆ. ಈ ರಾಜ ಬೇಕು ಅಂತಾನೆ ಹೀಗೆ ಹೇಳಿದನೋ ಏನೋ. ಇಲ್ಲದೇ ಇದ್ರೂ ಕೂಡ ಇದ್ದಾಳೆ, ಬೇಕಿದ್ರೆ ಹೋಗು ಅಂತ ಹೀಗೆ ನನ್ನನ್ನು ಆಟಾಡಿಸ್ತಾ ಇದ್ದಾನೋ ಏನೋ. ಬೇಸರಗೊಂಡ ಉತ್ತಂಕ ಮರಳಿ ಬಂದ ಪೌಷ್ಯರಾಜನ ಬಳಿಗೆ. ರಾಜನಿಗೆ ಹೇಳಿದ, ಪುನರುವಾಚ ನಯುಕ್ತಂ ಭವತಾಹಂ ಅನೃತೇನ ಉಪಚರಿತುಂ ನಹಿತೆ ಅಂತಃಪುರೇ ಕ್ಷತ್ರಿಯ ಸನ್ನಿಹಿತ ನೈನಾಂ ಪಶ್ಯಾಮಿ. ರಾಜನ್, ಕೊಡ್ಲಿಕ್ಕೆ ನಿನಗೆ ಮನಸ್ಸು ಇಲ್ಲ ಅಂದರೆ ಇಲ್ಲ ಅಂತ ಹೇಳು, ಆದರೆ ಸುಳ್ಳು ಹೇಳಬೇಡ. ನಿನ್ನ ಹೆಂಡತಿ ಅಂತಃಪುರದಲ್ಲಿ ಇಲ್ಲ, ಎಲ್ಲ ಕಡೆಗೂ ನಾನು ನೋಡಿದೆ, ಯಾಕೆ ಸುಳ್ಳು ಹೇಳ್ತೀಯ ನೀನು ಅಂದನಂತ ಉತ್ತಂಕ ಪೌಷ್ಯರಾಜನಿಗೆ. ನೋಡಿ, ರಾಜನ ಮನೆಗೆ ಹೋಗಿ ರಾಜನನ್ನೇ ಈ ಮಾತುಗಳನ್ನು ಆಡಬೇಕಾದರೆ ಎಂತಹ ಧೈರ್ಯ ಇರಬೇಕು. ಅಥವಾ ರಾಜರು ಋಷಿ ಮುನಿಗಳಿಗೆ ಕೊಟ್ಟಂತಹ ಸಲಿಗೆ ಅಥವಾ ಗೌರವ ಎಷ್ಟು ದೊಡ್ಡದಿರಬಹುದು. ಆಗ ಪೌಷ್ಯರಾಜ ಹೇಳಿದ, ಪೌಷ್ಯ ಕ್ಷಣ ಮಾತ್ರಂ ವಿಮೃಶ್ಯ ಉತ್ತಂಕಂ ಪ್ರತ್ಯುವಾಚ. ಒಂದು ಕ್ಷಣ ಯೋಚನೆ ಮಾಡಿದ ಪೌಷ್ಯರಾಜ, ವಿಮರ್ಶೆ ಮಾಡಿದ, ಅಲ್ಲೇ ಇದ್ದಾಳಲ್ಲ ಇವಳು, ಯಾಕೆ ಕಂಡಿಲ್ಲ, ಯಾಕೆ ಇವನಿಗೆ ನೋಡ್ಲಿಕ್ಕಾಗಿಲ್ಲ, ಭೇಟಿಯಾಗಿಲ್ಲ. ಓ, ಯೋಚನೆಯನ್ನ ಮಾಡಿ ಉತ್ತಂಕನಿಗೆ ಹೇಳ್ತಾನೆ ರಾಜ ಪೌಷ್ಯ, ನಿಯತಂ ಭವಾನ್ ಉಚ್ಛಿಷ್ಟ. ಸ್ವಾಮಿ ಉತ್ತಂಕರೇ, ನೀವು ಇವತ್ತು ಉಚ್ಛಿಷ್ಟರಾಗಿ ಹಾಗೆ ಬಂದಿದ್ದೀರಿ ಅಂತ ನನ್ನ ಭಾವನೆ. ಅಂದರೆ ಊಟ ಆದ ಮೇಲೆ ಶುದ್ಧಿಯಾಗುವುದಕ್ಕೆ ಏನು ಮಾಡಬೇಕೋ ಅದನ್ನು ನೀವು ಮಾಡಿಲ್ಲ. ಸ್ಮರ ತಾವತ್ ನಹಿ ಸಾ ಕ್ಷತ್ರಿಯ ಉಚ್ಛಿಷ್ಟೇನ ಅಶುಚಿನ ಶಕ್ಯ ದ್ರಷ್ಟಂ ಪತಿವ್ರತತ್ವಾತ್ ಸೈಷ ನ ಅಶುಚೇಹೆ ದರ್ಶನಮುಪೈತೀತಿ. ನೆನಪು ಮಾಡಿಕೊಳ್ಳಿ, ಇವತ್ತು ಬೆಳಗ್ಗೆಯಿಂದ ಏನೇನು ಮಾಡಿದರೆ ನೆನಪು ಮಾಡಿಕೊಳ್ಳಿ. ನನ್ನ ಹೆಂಡತಿ ಮಹಾನ್ ಪತಿವ್ರತಾ ಸ್ತ್ರೀ, ಅವಳು ಎಲ್ಲರಿಗೂ ಕಾಣಿಸೋದಿಲ್ಲ. ಅವಳು ಉಚ್ಛಿಷ್ಟರಾದಂತಹ ಅಶುಚಿಯಾದಂತಹ ಜನರಿಗೆ ಕಾಣುವುದೇ ಇಲ್ಲ ನನ್ನ ಹೆಂಡತಿ. ಅಂತಹ ಪತಿವ್ರತಾ ಸ್ತ್ರೀ ಅವಳು. ನೀವು ಉಚ್ಛಿಷ್ಟರಾಗಿರಬೇಕು, ಬೇಕಿದ್ದರೆ ಯೋಚನೆ ಮಾಡಿ ಎಂದನಂತ ಪೌಷ್ಯರಾಜ ಉತ್ತಂಕರಿಗೆ. ಆಗ ಉತ್ತಂಕರು
ಯೋಚನೆ ಮಾಡಿದರು. ಸ್ಮೃತ್ವ ಉವಾಚ, ಸ್ಮರಣೆಯನ್ನ ಮಾಡಿ ಹೇಳಿದರಂತೆ. ಸ್ಮರಣೆಯನ್ನ ಮಾಡಿ ಹೇಳ್ತಾರೆ, ತಥಾ ಇತ್ಯುಕ್ತ್ವಾ ಪ್ರಾಂಗ್ಮುಖ ಉಪವಿಶ್ಯ. ಓ ಹೌದು, ನಾನು ಉಚ್ಛಿಷ್ಟನಾಗಿದ್ದೇನೆ. ಹೌದು, ನಾನು ತಪ್ಪು ಮಾಡಿದ್ದೇನೆ. ನಾನು ಬೆಳಗ್ಗೆ ಬರುವಾಗ ಮಾರ್ಗ ಮಧ್ಯದಲ್ಲಿ ಆ ಗೋಮಯ ಗೋಮೂತ್ರಗಳನ್ನು ಕುಡಿದು ತಿಂದು ಆಚಮನವನ್ನು ಮಾಡದೆ ಹಾಗೇ ಬಂದುಬಿಟ್ಟೆ. ಆಚಮನ ಮಾಡಬೇಕಿತ್ತು, ಅವಸರದಲ್ಲಿ ಬಂದುಬಿಟ್ಟೆ. ಆಚಮನ ಮಾಡದೇ ಇದ್ದದ್ದರಿಂದ ನಾನು ಉಚ್ಛಿಷ್ಟನಾಗಿದ್ದೇನೆ, ಅಪವಿತ್ರನಾಗಿದ್ದೇನೆ ಅಂತ ಹೇಳಿ ಆಗ ಉತ್ತಂಕರು ರಾಜನ ಮನೆಯಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಪ್ರಾಂಗ್ಮುಖ ಉಪವಿಶ್ಯ ಸುಪ್ರಕ್ಷಾಲಿತ ಪಾಣಿಪಾದ ವದನಃ ಪ್ರಾಂಗ್ಮುಖ ಉಪವಿಶ್ಯ, ಪೂರ್ವಕ್ಕೆ ಮುಖ ಮಾಡಿಕೊಂಡು ಕುಳಿತು ಕೈ ಕಾಲುಗಳನ್ನು ತೊಳೆದು ನಿಶ್ಶಬ್ದಾಭಿಹಿ, ನೋಡಿ ಆಚಮನ ಮಾಡಬೇಕಾದದ್ದು ಹೇಗೆ ಅಂತ ಹೇಳುತ್ತೆ. ನಾನು ಹೇಳಬೇಕಾದಂತಹ ವಿಷಯ, ಈ ಕಥೆಯನ್ನು ಆರಿಸಿಕೊಂಡು ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ಳಬೇಕಾದ ವಿಷಯ ಏನಾಗಿತ್ತು, ನನ್ನ ಗುರಿ ಏನಿತ್ತು ಅಂತಂದರೆ ಈ ಅಂಶ. ಆಚಮನ ಹೇಗೆ ಮಾಡಬೇಕು, ಆಚಮನದ ಮಹತ್ವ ಏನು ಅಂತ ಹೇಳಿತ್ತು ಮಹಾಭಾರತವಾದದ್ದು. ಆಚಮನವನ್ನು ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕುಳಿತು ಮಾಡಬೇಕು ಆಚಮನವನ್ನು, ನಿಂತು ಮಾಡಬಾರದು. ಅದನ್ನು ಹೇಳಿದೆ ನೋಡಿ. ಪ್ರಾಂಗ್ಮುಖ ಉಪವಿಶ್ಯ, ಕೆಲವರು ನಿಂತಲ್ಲೇ ಆಚಮನವನ್ನು ಮಾಡುತ್ತಾರೆ, ಹಾಗೆಲ್ಲ ಮಾಡಬಾರದು, ಕುಳಿತೇ ಆಚಮನ ಮಾಡಬೇಕು. ಸುಪ್ರಕ್ಷಾಲಿತ ಪಾಣಿಪಾದ ವದನಃ, ಕೈ ಕಾಲುಗಳನ್ನು ತೊಳೆದಿರಬೇಕು, ಮುಖವನ್ನು ತೊಳೆದಿರಬೇಕು, ಆನಂತರ ಆಚಮನವನ್ನು ಮಾಡಬೇಕು. ನೋಡಿ, ನಮ್ಮವರು ಎಷ್ಟು ಶುದ್ಧಿಗೆ ಮಹತ್ವವನ್ನು ಕೊಟ್ಟಿದ್ದರು. ಇವತ್ತು ಜಗತ್ತು ಕೊರೋನಾ ಎಫೆಕ್ಟಿಂದ ಎಲ್ಲರೂ ಯಾವಾಗಲೂ ಕೈ ತೊಳೆದದ್ದು. ಸುಪ್ರಕ್ಷಾಲಿತ ಪಾಣಿಪಾದ ವದನಃ ಅಂತಾರೆ. ಮುಖವನ್ನು, ಕೈಯನ್ನು, ಕಾಲುಗಳನ್ನು ಯಾವಾಗಲೂ ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಅಂತ ಶಾಸ್ತ್ರ ಹೇಳುತ್ತೆ. ಆ ಪ್ರಕಾರವಾಗಿ ಆ ಉತ್ತಂಕರು ಕೂಡ ಕೈಕಾಲುಗಳನ್ನು ಸ್ವಚ್ಛವಾಗಿ ಮಾಡಿಕೊಂಡು ಆಚಮನವನ್ನು ಮಾಡುತ್ತಾರೆ. ಆಚಮನ ಮಾಡುವಾಗ ಹೇಗೆ ಇರಬೇಕು? ನಿಶ್ಶಬ್ದಾಭಿಹಿ, ಶಬ್ದ ಆಗಬಾರದು. ಶಬ್ದ ಆಗದಂತೆ ಆಚಮನದ ನೀರನ್ನು ಕೈಯಿಂದ ಬಾಯಲ್ಲಿ ಹಾಕ್ಕೊಳ್ಬೇಕು. ಕೆಲವರಂತೂ ಈ ಪಾಯಸವನ್ನು ಕುಡಿದ ಹಾಗೆ ಸ್ವರ್ರ ಅಂತ ಶಬ್ದ ಮಾಡ್ತಾ ಕುಡಿತಿರ್ತಾರೆ, ಆಚಮನವನ್ನು ಮಾಡುತ್ತಿರ್ತಾರೆ. ಜೋರಾಗಿ ಶಬ್ದ ಬರುತ್ತೆ. ಶಬ್ದ ಬರಕೂಡದು. ನಿಶ್ಶಬ್ದಾಭಿಹಿ, ಶಬ್ದ ಇಲ್ಲದೆ ಆಚಮನವನ್ನು ಮಾಡಬೇಕು. ನೋಡಿ, ತೀರ್ಥ ತಗೊಳ್ಳುವಾಗಲೂ ಕೂಡ ಹೀಗೇನೆ. ತೀರ್ಥ ತಗೊಳ್ಳುವಾಗಲೂ ಜೋರಾಗಿ ಸ್ವರ್ರಂತ ಕುಡಿಬಾರದು ತೀರ್ಥವನ್ನು. ಶಬ್ದ ಬರದಂತೆ ತೀರ್ಥ ತಗೊಳ್ಬೇಕು. ಆಚಮನ ಮಾಡುವಾಗಲೂ ಶಬ್ದ ಇಲ್ಲದಂತೆ ಆಚಮನವನ್ನು ಮಾಡಬೇಕು. ನಿಶ್ಶಬ್ದಾಭಿಹಿ ಅಫೇನಾಭಿಹಿ ಅಂತ. ಆ ಆಚಮನಕ್ಕೆ ಬಳಸುವಂತಹ ನೀರು ಹೇಗಿರಬೇಕು? ಅಫೇನಾಭಿಹಿ ಅಂತ. ಈ ಬುರುಗು ಅಂತ ಹೇಳ್ತೇವೆ, ನೊರೆ. ಆ ನೊರೆ ಇಲ್ಲದೆ ಇರುವಂತಹ ನೀರಾಗಿರಬೇಕು ಆಚಮನಕ್ಕೆ. ಅನುಷ್ಣಾಭಿಹಿ, ಬಿಸಿಯಾದ ನೀರನ್ನು ಆಚಮನ ಮಾಡಬಾರದು. ಮನೋಹರವಾದಂತಹ ನೀರು. ಹೃದ್ಗತಾಭಿಹಿ ಅದ್ಭಿಹಿ, ಕ್ರಿಮಿಕೀಟಗಳು ಅದರಲ್ಲಿ ಬಿದ್ದಿರಬಾರದು. ಶುದ್ಧವಾದ ಮನಸ್ಸಿಗೆ ಮುದ ನೀಡುವ ನೀರಿನಿಂದ ಆಚಮನವನ್ನು ಮಾಡಬೇಕು. ಹೀಗೆ ಆ ಉತ್ತಂಕರು ಇಷ್ಟೆಲ್ಲ ನಿಯಮಕ್ಕೆ ಒಳಗಾಗಿ ಆಚಮನವನ್ನು ಮಾಡಿದರಂತೆ. ಆಚಮನವನ್ನು ಮಾಡಿಕೊಂಡು ಆಮೇಲೆ ಶುದ್ಧರಾಗಿ ನೇರವಾಗಿ ಬರ್ತಾರೆ ರಾಣಿಯ ಅಂತಃಪುರಕ್ಕೆ. ಆ ರಾಣಿಯ ಅಂತಃಪುರದಲ್ಲಿ ರಾಣಿ ಕಾಣಿಸ್ತಾ ಇದ್ದಾಳೆ. ರಾಣಿಯನ್ನು ನೋಡಿದರವರು ಬಹಳ ಆಶ್ಚರ್ಯ. ನೋಡಿ, ಒಂದು ಆಚಮನ ಎಷ್ಟು ವ್ಯತ್ಯಾಸ ಮಾಡಿದೆ ಅಲ್ಲಿ.
ಗೋಮಯ ಗೋಮೂತ್ರಗಳನ್ನು ತಿಂದು ಕುಡಿದು ಆಚಮನ ಮಾಡದೇ ಬಂದದ್ದಕ್ಕೆ ಪೌಷ್ಯರಾಜನ ಹೆಂಡತಿಯನ್ನು ನೋಡಲಿಕ್ಕಾಗಲಿಲ್ಲ. ಈಗ ಆಚಮನ ಮಾಡಿ ಹೋಗಿ ನೋಡುತ್ತಾರೆ, ಪೌಷ್ಯರಾಜನ ಹೆಂಡತಿ ದರ್ಶನ ಆಯಿತು, ನೋಡ್ಲಿಕ್ಕೆ ಸಾಧ್ಯ ಆಯಿತು. ಅಂದರೆ ಆಚಮನ ಆ ಕ್ರಿಯೆ ನಮಗೆ ಹೇಗೆ ಶುದ್ಧಿಯನ್ನು ಮಾಡುತ್ತೆ ಅಂತನ್ನುವುದನ್ನು ನಾವು ಗಮನಿಸಬೇಕು. ಕೇಳಿದರು ಉತ್ತಂಕರು, ರಾಣಿ, ನನ್ನ ಗುರುಪತ್ನಿ ಈ ರೀತಿಯಾದ ಅಪೇಕ್ಷೆ ಪಟ್ಟಿದ್ದಾರೆ, ನಿಮ್ಮ ಕರ್ಣಕುಂಡಲಗಳನ್ನು ಬಯಸಿದ್ದಾರೆ, ತಾವು ಕೊಡಬೇಕು ಅಂತ. ಆ ರಾಣಿಯು ಕೂಡ ಅಷ್ಟೇ ಸಂತೋಷದಿಂದ, ಒಬ್ಬ ಋಷಿ ಪತ್ನಿ ಅವಳ ಅಪೇಕ್ಷೆ ಪೂರ್ಣ ಆಗುತ್ತೆ ಅಂತನ್ನುವಂತಹ ಉದ್ದೇಶದಿಂದ ವಿಶಾಲವಾದ ಮನಸ್ಸಿನ ಆ ರಾಣಿ ತಕ್ಷಣವೇ ಮರು ಯೋಚನೆ ಮಾಡದೆ ಅನರ್ಘ್ಯವಾದ ತನ್ನ ಕರ್ಣಕುಂಡಲಗಳನ್ನು ತೆಗೆದು ಉತ್ತಂಕನ ಕೈಯಲ್ಲಿ ಕೊಡುತ್ತಾಳೆ. ಇದನ್ನು ನಿಮ್ಮ ಗುರುಪತ್ನಿಗೆ ಕೊಡಿ ಅಂತ. ಆ ಪ್ರಕಾರವಾಗಿ ಎರಡೂ ಆ ಕರ್ಣಕುಂಡಲಗಳನ್ನು ತೆಗೆದುಕೊಂಡು ಹೊರಟಿದರು. ಆಗ ಅವರು ಹೇಳ್ತಾರೆ, ರಾಣಿ ಪುನಃ ಹೇಳಿದಳು, ನೋಡಿ ಮುನಿಗಳೇ, ಋಷಿಗಳೇ, ಉತ್ತಂಕರೇ, ಈ ಕರ್ಣಕುಂಡಲಗಳನ್ನು ನೀವು ಬಹಳ ಎಚ್ಚರದಿಂದ ತೆಗೆದುಕೊಂಡು ಹೋಗ್ರಿ. ಇದನ್ನು ಮತ್ತೊಬ್ಬರ ಕೈಗೆ ಕೊಡಬೇಡಿ, ಯಾರಿಗೂ ಕೊಡತಕ್ಕದ್ದಲ್ಲ. ದಾರಿಯಲ್ಲಿ ಎಲ್ಲಿಯೂ ನೆಲದ ಮೇಲೆ ಇಡಬೇಡಿ. ಈ ಕರ್ಣಕುಂಡಲಗಳ ಮೇಲೆ ನಾಗರಾಜನಾದಂತಹ ತಕ್ಷಕನ ಕಣ್ಣು ಇದೆ. ಅವನಿಗೆ ಇದು ಬೇಕು ಅನ್ನುವಂತಹ ಅಪೇಕ್ಷೆ ಇದೆ, ತನ್ನದನ್ನಾಗಿ ಮಾಡಿಕೊಳ್ಳಬೇಕು ಅನ್ನುವಂತಹ ದುರಾಲೋಚನೆ ಇದೆ. ನೀವು ಸ್ವಲ್ಪ ಬೇಜವಾಬ್ದಾರಿಯಿಂದ ನಡೆದುಕೊಂಡರೂ ಅವನು ನಿಮ್ಮಿಂದ ಈ ಕರ್ಣಕುಂಡಲಗಳನ್ನು ಅಪಹರಿಸಬಹುದು. ಹಾಗಾಗಿ ನೀವು ಬಹಳ ಜಾಗೃತವಾಗಿ, ಜಾಗರೂಕವಾಗಿ ಇದನ್ನು ನಿಮ್ಮ ಗುರುಪತ್ನಿಗೆ ಮುಟ್ಟಿಸಬೇಕು ಅಂತ ಇಷ್ಟು ಹೇಳಿ ಆ ರಾಣಿ ಕೊಟ್ಟು ಕಳಿಸ್ತಾಳೆ. ರಾಣಿ ಕೊಟ್ಟಳು. ಅದನ್ನು ತೆಗೆದುಕೊಂಡಂತಹ ಕರ್ಣಕುಂಡಲಗಳನ್ನು ಸ್ವೀಕಾರ ಮಾಡಿದ ಉತ್ತಂಕರು ಹೊರಡುವಾಗ ರಾಜನಿಗೆ ಒಂದು ಮಾತು ತಿಳಿಸಿ ಹೋಗೋಣ. ಉಪಕಾರ ಪಡೆದಿದ್ದಿದೆ, ಕೆಲಸ ಮಾಡಿಸಿಕೊಂಡದ್ದು ಇದೆ, ಹಾಗಾಗಿ ಒಂದು ಬಾರಿ ರಾಜನನ್ನು ಭೇಟಿ ಮಾಡಿ ಉಪಕಾರ ಆಯ್ತಪ್ಪ, ಧನ್ಯವಾದಗಳು, ಕೃತಜ್ಞತೆಗಳು ಅಂತ ಹೇಳಿ ಹೋಗೋಣ ಅಂತ ಉತ್ತಂಕರು ಪೌಷ್ಯರಾಜನ ಬಳಿಗೆ ಬರ್ತಾರೆ. ಅವನಿಗೆ ಹೇಳಿ ಹೊರಡಬೇಕು. ಆಗ ಅಲ್ಲೊಂದು ಮಹತ್ವದ ಘಟನೆ ನಡೆಯುತ್ತೆ. ಅದನ್ನು ನಾನು ಮುಂದಿನ ಭಾಗದಲ್ಲಿ ಹೇಳ್ತೇನೆ, ನಾಳಿನ ದಿವಸದಲ್ಲಿ ಹೇಳ್ತೇನೆ. ಅಲ್ಲಿಯೂ ಕೆಲವು ಅನೇಕ ಸಂದೇಶಗಳು, ಸುಂದರವಾದ ಮಾತುಗಳು ನಾವು ತಿಳಿಯಬೇಕಾದದ್ದು, ನಿತ್ಯ ಜೀವನಕ್ಕೆ ತಿಳಿಯಬೇಕಾದಂತಹ ಅಂಶಗಳು ಕೂಡ ಉಂಟು. ಅದನ್ನು ನಾಳಿನ ಭಾಗದಲ್ಲಿ ತಿಳಿಯೋಣ. ಮಧ್ವೇಶ ಅರ್ಪಣಮಸ್ತು. ಹರಯೇ ನಮಃ.